ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಾಗೆ ಪೆಟ್ರೋಲ್ ಕಮ್ಮಿ ಉಪಯೋಗಿಸಿ ಯಾರೂ 1 ವರ್ಷ ಚಿನ್ನ ತಗೋಬೇಡಿ ಅಂತ ಹೇಳಿದರು. ಏನು ಯಾರ ಮನೆಗೆ ಬಂದುಬಿಟ್ಟು ಕತ್ತಿಪಟ್ಟಿ ಹಿಡಿದ್ಬಿಟ್ಟು ನೀವು ಚಿನ್ನನ ತಗೋಬೇಡಿ ಅಂತ ಹೇಳಿಲ್ಲ. ಇವತ್ತು ಒಂದು ಮನೇಲಿ ಏನಾರ ಕಾರ್ಯಕ್ರಮ ಇದ್ದರೆ ಸ್ವಲ್ಪ ಕಷ್ಟ ಇದ್ದರೆ ಮಿತವಾಗಿ ಬಳಸಿ, ಸ್ವಲ್ಪ ಕಡಿಮೆ ಬಳಸಿ ಅಂತ ಹೇಳ್ತಾರೆ ಮನೆಯಲ್ಲೇ. ಒಂದು 4 ಜನ ನೆಂಟರು ಬಂದರೆ, ಅಯ್ಯೋ ನಮ್ಮ ಮನೆಗೆ ಎಷ್ಟೊಂದು ಜನ ನೆಂಟರು ಬಂದರೆ ನೋಡ್ರಿ, ಅಕ್ಕಿ ಇಲ್ಲ, ಬ್ಯಾಳೆ ಇಲ್ಲ, ಸಕ್ಕರೆ ಇಲ್ಲ ಅಂತಂದೇಳಿ ಊರು ತುಂಬ ಹೇಳ್ಕೊಂಬರ್ತಾರೆ, ಸಾಲ ಮಾಡಿ ಮಾಡ್ತಾರೆ. ಈ ರೀತಿ ಎಲ್ಲದಕ್ಕೂ ಸಾಲ ಮಾಡ್ಕೊಂಡು ಮಾಡಿದ್ರೆ ಯಾರೂ ಉದ್ಧಾರ ಆಗಲ್ಲ. ಈಗಲೇ ಯಾಕೆ ಅವ್ರು ಹೇಳಿದಾರಂದರೆ, ಒಂದು ಜಾಗೃತಿ. ಏನು ನಮ್ಮ ದೇಶದ ಪ್ರಧಾನಮಂತ್ರಿ ಒಬ್ಬರೇ ಎಲ್ಲ ಹೇಳಿರೋದು, ನರೇಂದ್ರ ಮೋದಿ ಅವರು ಒಬ್ಬರೇ ಎಲ್ಲ ಹೇಳಿರೋದು. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವಾಗಲಿಂದನೂ ಇಂದಿರಾ ಗಾಂಧಿ ಅವ್ರ ಕಾಲದಿಂದನೂ ಪೆಟ್ರೋಲ್ ಕಡಿಮೆ ಬೆಳೆಸಿ ಅಂತ ಹೇಳ್ಕೊಂತ ಬಂದಿದ್ದಾರೆ. ಈಗ ಚಿನ್ನ ತಗೊಂಬೇಡ ಅಂತ ಹೇಳಿದ್ದಾರೆ. ಯಾರು ತಗೊಳ್ಳೋದು ಬಿಟ್ಬಿಟ್ಟಿರಾ? ನಿಮ್ಮ ದುಡ್ಡು ನಿಮ್ಮ ಇಷ್ಟ, ಯಾವಾಗ ಬೇಕಾದ್ರೂ ತಗೊಳ್ಳಿ, ಯಾರು ಬೇಡ ಅಂದರು? ನಮ್ಮ ಮನೇಲಿರೋ ಚಿನ್ನಗಳೇ, ತಂದೆ ತಾಯಿನೇ ಒಂದು ಅದ್ಭುತವಾದ ಚಿನ್ನ, ಹೆಂಡ್ರ ಮಕ್ಕಳನ್ನೇ ಒಂದು ಅದ್ಭುತವಾದ ಚಿನ್ನ ಅನ್ಕೊಂಡಿದ್ರೆ ಯಾಕೆ ನಾವು ಚಿನ್ನದ ಅಂಗಡಿಗೆ ಹೋಗಲ್ಲ ಗೊತ್ತಾ? ಇವತ್ತು ನಮ್ಮ ದೇಶದಲ್ಲಿ ಏನಪ್ಪ ಅಂದರೆ ಸೋಮಾರಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಕೆಲಸ ಕೊಡಿ, ಕೆಲಸ ಮಾಡ್ತೀವಿ ಅನ್ನೋರು ಕಡಿಮೆ. 100ರಲ್ಲಿ ಒಂದು 20 ಜನ ಕೆಲಸ ಕೊಡಿ ಸಾರ್ ಅಂತ ಕೇಳ್ತಾರೆ. ಆದರೆ ಇನ್ನೂ 80 ಜನ ಸೋಮಾರಿಗಳು ಕುಂತ್ಕೊಂಡೇ ತಿನ್ನಬೇಕು. ಮತ್ತಿನ್ನು ಸರ್ಕಾರ ಎಷ್ಟಂತ ದುಡ್ಡು ಜೋಡಿಸುತ್ತೆ? ಈಗ ಮನೆಯಲ್ಲಿ 5-6 ಜನ ಕುತ್ಕೊಂಡು ತಿಂದರೆ ಒಬ್ಬ ದುಡ್ಡು ಎಲ್ಲಿ ಸಾಕಾಗುತ್ತೆ? ಅವನೇನು ಸ್ವತಃ ಜನ ನೇಣಕೊಂಡು. ಇಂಥ ಪರಿಸ್ಥಿತಿ ನಮ್ಮ ಮನೆಗಳಲ್ಲೇ ಬೇಕಾದಷ್ಟು ಮನೆಗಳಲ್ಲಿ ಇದೆ. ಆದರೆ ಸ್ವಲ್ಪ ಕಡಿಮೆ ಬೆಳೆಸಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಂದಿರಾ ಗಾಂಧಿ ಅವರು ಹೇಳಿದರು, ವೀರಪ್ಪ ಮೊಯ್ಲಿ ಅವರು ಹೇಳಿದರು, ಚಿದಂಬರಂ ಅವರು ಹೇಳಿದರು, ಮನಮೋಹನ್ ಸಿಂಗ್ ಅವರು ಹೇಳಿದರು, ಎಲ್ಲರೂ ಹೇಳ್ಕೊಂಬಂದಿದ್ದಾರೆ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತ್ರ ಹೇಳಿರೋದು. ಯಾರು ಆ BJP ಸರ್ಕಾರದಲ್ಲಿ ಯಾರು ಒಬ್ಬರು ಹೇಳಿಲ್ಲ. ಆದರೆ ಇಂದಿನ ಸರ್ಕಾರಗಳು ಇದ್ವಲ್ಲ, ಅವಾಗ ಎಲ್ಲರೂ ಹೇಳ್ಕೊಂಬಂದಿದ್ದಾರೆ, ಕಡಿಮೆ ಬೆಳೆಸಿ. ನೋಡಿ, ರೇಟು ಯಾವುದು ಜಾಸ್ತಿ ಆಗುತ್ತೆ ಗೊತ್ತಾ? ನಾವು ಯಾವುದನ್ನು ಜಾಸ್ತಿ ಉಪಯೋಗಿಸ್ತೀವೋ ಅದು ರೇಟು ಜಾಸ್ತಿ ಆಗ್ತಾನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಇವತ್ತು ವಿಮಲ್ ತಿಂತಿರಲ್ಲಪ್ಪ, ವಿಮಲ್ಲು ಪಾನ್ ಪರಾಗು ಎಷ್ಟಿದ್ವು? ಅವು 8 ಇದ್ವು ಅವಾಗ, 1 ರೂಪಾಯಿ ಇದ್ವು. ಇವಾಗ 20 ರೂಪಾಯಿ ಆದರೂ ಬಿಡ್ತಾ ಇಲ್ಲ, ತಿಂತಾನೆ ಇದ್ದೀರಾ ಇವಾಗ. ಅದು ದುಡ್ಡಲ್ವಾ? ವೇಸ್ಟ್ ಆಗಲ್ವಾ? ತಿಂದು ಉಗಿತೀರಾ? ಅದನ್ನು ತಿನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಯುವಕರು, ಅವರೇ ತಿನ್ನಲ್ಲ ಗೊತ್ತಾ? ಅವ್ರು ತಿನ್ನೋದಿಲ್ಲ, ಅದು ಮೂಸು ಕೂಡ ನೋಡಲ್ಲ. ಇವಾಗ ನೀವು ಹೇಳೋರೆಲ್ಲ ಇವತ್ತು ಸಾಮಾಜಿಕ ಜಾಲತಾಣಗೆ ಯೂಟ್ಯೂಬ್ಗಳು ಎಲ್ಲ ನಾವು ಬಾಯ್ ಬಿಡ್ಕೊಂತ ಇದ್ದೀವಿ. ಆವಾಗ ಇಂದಿರಾ ಗಾಂಧಿ ಅವ್ರ ಕಾಲದಾಗ ಏನೂ ಇರಲಿಲ್ಲ, ಬರೀ ಒಂದು ಚಂದನ TV DD ಒಂದು ಇತ್ತು ಅಷ್ಟೇ. ಆವಾಗ ಜಾಸ್ತಿ ನ್ಯೂಸ್ ಆಗ್ತಾರಲ್ಲ, ಪೇಪರ್ಗಳು ಇದ್ದವು. ಈ ವೀರಪ್ಪ ಮೊಯ್ಲಿ ಅವರು ಅವಾಗೂ ಮೀಡಿಯಾಗಳು ಜಾಸ್ತಿ ಇರಲಿಲ್ಲ, ಅವಾಗೂ ಈ ಥರ ಇರಲಿಲ್ಲ. ಈಗ ಎಲ್ಲ ಬಂದವೆ, ಎಲ್ಲರೂ ನಂದು ಒಂದಿರಲಿ ಅಂತ ಹೇಳಿ ಮಾಡಿ ಆಗ್ತಾನೆ ಇರೋದೆ. ಈಗ ಅವರು ಒಂದು ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಷನ್ ಇದ್ದಂಗೆ ಅವ್ರು ಹೇಳಿದ್ದಾರೆ, ಅದು ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ, ಕಡಿಮೆ ಮಾಡೋದು ಬಿಡೋದು ನಿಮ್ಮಿಷ್ಟ. ಯಾಕಂದರೆ ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ, ಏನು ಸುಮ್ಮನೆ ಅಲ್ಲ. ಇದರಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಬರೀ 40 ಕೋಟಿ ಜನ ದುಡಿತಾ ಇದ್ದಾರೆ, ಇನ್ನು 100 ಕೋಟಿ ಜನ ಕುತ್ಕೊಂಡು ತಿಂತಾ ಇದ್ದಾರೆ. ಈ ರೀತಿ ಆದರೆ ಇನ್ನು ನಮ್ಮ ದೇಶಕ್ಕೆ ಸಾಲ ಮಾಡದೆ ಇನ್ನೇನು ಪ್ರಿಂಟು ಎಲ್ಲದನ್ನು ಅವರು ಕಷ್ಟ ಬಿದ್ದು ದುಡಿದು ಏನು ಇದನ್ನು ಮಾಡೋಕ್ಕಾಗತ್ತಾ? ಪ್ರಧಾನಮಂತ್ರಿ ಅವರು ಒಂದೊಂದು ಮನೇಲಿ ಎಷ್ಟೇ ಜನ ಕೆಲಸ ಮಾಡ್ತಾಯಿದ್ರಿ ಹೇಳಿ ತೋರಿಸಿ ನೋಡೋಣ. ಕೆಲಸ ಯಾರು ಕೊಡ್ತಾ ಇದ್ದಾರೆ? ಕೆಲಸವೇ ಇಲ್ಲ. ಇವಾಗ ಕೆಲಸ ಕೊಡಿ ಅಂತ ಕೇಳ್ತಾನೆ ಇಲ್ಲ, ಕೆಲಸ ಕೊಟ್ಟರು ಮಾಡೋರಿಲ್ಲ. ಇವತ್ತು ಸೋಮಾರಿಗಳು ಜಾಸ್ತಿ ಆಗಿದ್ದಾರೆ. ನಮ್ಮ ಭಾರತ ದೇಶ ಅದ್ಭುತವಾಗಿದೆ, ಆ ಭಾರತ ದೇಶದಲ್ಲಿ ಸೋಮಾರಿಗಳು ಇದ್ದಾರೆ. ಎಲ್ಲರೂ ಕೆಲಸ ಕೊಡಿ ಅಂತಂದೇಳಿ ನೋಡಿ ಹೋರಾಟ ಮಾಡಿ ಯಾರು ಮಾಡ್ತಿದ್ದೀರಾ? ಇಲ್ಲ. ಆಮೇಲೆ ಒಂದಿನ ಹೋರಾಟ ಮಾಡೋದು, ನಾಳೆ ಬರಲಿ, ಆ ಕೆಲಸಕ್ಕೆ ಅವನು ಹೋಯ್ತಾನೆ ಅಂತ ಹೇಳ್ಬಿಟ್ಟು ಈ ಥರ ಇರೋದು. ಅದಕ್ಕೇ ಉತ್ತರ ಭಾರತದವರೆಲ್ಲ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಎಲ್ಲ ಬಂದು ತುಳುಕ್ತಾ ಇದ್ದಾರೆ. ಹಂಗಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ಯಾರು ಕೆಲಸ ಮಾಡ್ತಾ ಇದ್ದಾರೆ? ಇವತ್ತು ನಾವು ಕಷ್ಟ ಬಿದ್ದಿಲ್ಲಿ ಕೆಲಸ ಮಾಡಿದರೆ ನಮ್ಮ ಕೆಲಸಕ್ಕೆ ಯಾಕೆ ಬೇರೆಯವ್ರು ಬಂದು ಮಾಡೋರು? ಇವತ್ತೆಲ್ಲ ಕೆಲಸಕ್ಕೆ ಅವರೇ, ಡ್ರೈವರ್ ಕೆಲಸಕ್ಕೆ ಅವರೇ ಬರ್ತಾ ಇದ್ದಾರೆ, ಮನೆ ಕೆಲಸಕ್ಕೆ ಅವರೇ ಬರ್ತಾ ಇದ್ದಾರೆ, ಹೊಲದಲ್ಲಿ ರೈತರ ಕೆಲಸಕ್ಕೆ ಅವರೇ ಬರ್ತಾ ಇದ್ದಾರೆ. ಅವ್ರ ಕರ್ತವ್ಯ ಅವ್ರು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು. ಯಾರ ಮನೆ ಮುಂದೆನೂ ಬಂದು ಕತ್ತಿಂಪಟ್ಟಿ ಹಿಡಿದು ನೀನು ಬಂಗಾರ ತಗೋಬೇಡ ಅಂತ ಹೇಳಿಲ್ಲ. ಆಮೇಲೆ ಯಾರ ಮನೆ ಮುಂದೆ ಬಂದು ಮನೆಗೆ ಬಂದುಬಿಟ್ಟು ಕತ್ತಿಂಪಟ್ಟಿ ಹಿಡಿದು ನೀನು ಗಾಡಿ ಓಡಿಸ್ಬೇಡ ಅಂತ ಹೇಳಿಲ್ಲ. ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಮನೆಯಲ್ಲಿ ಕಷ್ಟ ಇದ್ದಾಗ ಮನೇಲಿ ಹಿರಿಕರು ಹೇಳ್ತಾರೆ, ನೋಡಲಿ ತಮ್ಮ ಈ ತಿಂಗಳು ಸ್ವಲ್ಪ ದುಡ್ಡು ಕಡಿಮೆ ಐತೆ, ಸ್ವಲ್ಪ ಈ ತಿಂಗಳು ಕಡಿಮೆ ಮಾಡಿ ಬಳಸೋದು ಅಂತಂದು. ಇದು ಸುಮಾರು ಮನೇಲಿ ಹೇಳ್ತಾರೆ. ದುಡ್ಡು ಯಾರ್ಯಾರ ಮೇಲೆ ಕಡಿಮೆ ಇರುತ್ತೋ ಅವ್ರು ಹೇಳ್ತಾರೆ. ಈ ರಾಜಕಾರಣಿಗಳ ಮೇಲೆ ದುಡ್ಡು ಸಿಕ್ಕಾಪಟ್ಟೆ ಐತೆ, ಅವ್ರು ಹೇಳ್ಕೊಂತಾರೆ, ಅವ್ರು ಹಂಗೆ ಹೇಳ್ಬಿಟ್ರು ಹಿಂಗೆ ಹೇಳ್ಬಿಟ್ರು. ಅವ್ರು ಹೇಳ್ದಂಗೆ ಕೇಳಿದ್ರೆ ನಾವು ಉದಾರಾಗಲ್ಲ. ಗೊತ್ತಾಯ್ತಾ? ರಾಜಕಾರಣಿಗಳನ್ನು ಫಾಲೋ ಮಾಡಿದರೆ ನಾವು ದೇವರನ್ನೇ ಉದ್ಧಾರ ಆಗಲ್ಲ, ಬಡವರು. ಯಾಕಂದ್ರೆ ಅವರು ದಿಲ್ದಾರಾಗಿರ್ತಾರೆ. ದೊಡ್ಡ 100 ಅಪಾಯಿಂಟ್ಮೆಂಟ್ಸ್ ಇರ್ತವೆ, 100 ಪೆಟ್ರೋಲ್ ಬಂಕ್ಗಳು ಇರ್ತವೆ, ಬಾರ್ಗಳು ಇರ್ತವೆ. ಅವ್ರು ಬೇಕಾದಂಗೆ ಮಾತಾಡ್ತಾರೆ. ಅವ್ರ ಥರ ನಾವು ಮಾತಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಕೆಲವು ರಾಜಕಾರಣಿಗಳನ್ನು ಫಾಲೋ ಮಾಡಬೇಡಿ, ನಿಮ್ಮ ತಂದೆ ತಾಯಿನ ಫಾಲೋ ಮಾಡಿ ಜೀವನದಲ್ಲಿ ಉದ್ಧಾರ ಆಯ್ತೀರಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಇವ್ರನ್ನೆಲ್ಲ
ಒಂದು ಫಾಲೋ ಮಾಡಿದರೆ, ಅವ್ರ ಕಷ್ಟಗಳನ್ನು ಹಂಚ್ಕೊಂಡ್ರೆ ನಾವು ಉದ್ಧಾರ ಆಯ್ತೀವಿ. ಇಲ್ಲ ಅಂದರೆ ನಾವು ರಾಜಕಾರಣಿಗಳನ್ನ ಫಾಲೋ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರೂ ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಅವ್ರು ಹೇಳಿರೋದು ಒಳ್ಳೇದಕ್ಕೆ, ಕೆಟ್ಟದ್ದು ಕೇಳಿಲ್ಲ. ನೀವೇನಾರ ಮಾಡ್ಕೊಳ್ಳಿ, ನಿಮ್ಮ ದುಡ್ಡು ನೀವು ದುಡಿತೀರಾ, ಸಾಲ ಮಾಡಿ. ಇವತ್ತೆಷ್ಟು ಜನ ಚಿನ್ನ ತಗೊಂಡವರೆಲ್ಲ ಏನಂಗೆ ದೊಡ್ಡ ಕೋಟ್ಯಾಧಿಪತಿಗಳಾಗ್ಬಿಟ್ಟವ್ರ. ಇವತ್ತೆಲ್ಲ ಚಿನ್ನ ತಗೊಂಡು ಇನ್ನೊಬ್ರು ಅಂಗಡಿಲಿ ಹೋಗಿ ಅಡ ಇಟ್ಟು ಅದು ಮುಂಡೆ ಮುಚ್ಕೊಂಡು ಹೋಗಿದೆ. ಈಗ ಮೊನ್ನೆನೂ ಒಬ್ಬ ಜೈಲಿಗೆ ಹೋಗವನೆ, 50 ಲಕ್ಷ ಮುಂಡಾಯಿಸವನೆ. ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ಅಂತ ಅಂದೇಳಿ ಯಲಹಂಕದಲ್ಲಿ. ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಒಳ್ಳೇದು ಹೇಳಿ ತಗೋಬೋದು, ಬಿಟ್ಟರು ಬಿಡ್ಬೋದು, ನಿಮ್ಮಿಷ್ಟ ಅದು. ಅದನ್ನೇನು ದೊಡ್ಡದಾಗಿ ಇವತ್ತು ಏನು ಭಯಂಕರ ನ್ಯೂಸ್ ಮಾಡ್ತಾ ಇದ್ದಾರೆ. ಯಾರ ಮನೆಗೆ ಬಂದು ಕತ್ತಿಂಪಟ್ಟಿ ಹಿಡಿದು ಹೇಳಿಲ್ಲಪ್ಪ ಅವರು, ನೀವು ತಗೊಳ್ಳೇಬೇಡಿ ಅಂತಂದೇಳಿ. ನೀವು ದುಡಿತೀರಾ, ಇವತ್ತು ಕುಡಿದು ದುಡ್ಡು ಹಾಳು ಮಾಡ್ತಾ ಇದ್ದೀರಾ, ಇದು ವೇಸ್ಟ್ ಆಗಲ್ವಾ? ಎಷ್ಟು ಕುಡಿತಾ ಇರೋ ದಿನ ಕೋಟಿಗಟ್ಟಲೆ ಕುಡಿತಾ ಇದ್ದಾರಪ್ಪ. ಆ ದುಡ್ಡು ಯಾರಿಗೆ ಹೋಗ್ತಾ ಇದೆ? ಸರ್ಕಾರಕ್ಕೆ ಹೋಗ್ತಾ ಇದೆ. ಸರ್ಕಾರದ ಬಾರ್ ಓನರ್ನ ಉದ್ಧಾರ ಮಾಡ್ತಾ ಇದ್ದೀರಾ. ಏನೋ ಒಂದು ಮಾತು ಅವ್ರು ಹೇಳಿದ್ದ ಎರಡು, ಚಿನ್ನ ತಗೋಬೇಡಿ 1 ವರ್ಷ ಹೇಳಿದ್ದಾರೆ ಅಷ್ಟೇ. ನೀವೇ ತಗೊಳ್ದು ಬಿಟ್ಬಿಟ್ಟಿರ. ಯಾರಾದ್ರೂ ಅಂಗಡಿ ಮುಂದೆ ಕ್ಯೂ ನಿಂತಿರ್ತಾರೆ ದಿನ ಅಂಗಡಿಗಳಲ್ಲಿ, ಇನ್ನೂ ತಗೊಂತಾನೇ ಇದ್ದಾರೆ ಜನಗಳು. ಪೆಟ್ರೋಲ್ ಕಡಿಮೆ ಬಳಸಿ ಅಂತ ಹೇಳಿದ್ರು ಅಷ್ಟೇ, ಬೇರೆ ಏನಿಲ್ಲ. ನೀವು ಕುಡಿಬೇಡಿ ಅಂತ ಹೇಳಿಲ್ಲಪ್ಪ, ನೀವು ಪಾನ್ ಪರಾಗ್ ತಿನ್ನಬೇಡಿ ಅಂತ ಹೇಳಿಲ್ಲಪ್ಪ. ಪಾನ್ ಪರಾಗ್ ತಿಂತಾನೆ ಇದ್ದಾರೆ, 20 ರೂಪಾಯಿಗೆ ಒಂದು ಪ್ಯಾಕೆಟ್ ಅವು. ಆ ಎಣ್ಣೆ ಬಾಟ್ಲು ಎಷ್ಟು ರೇಟ್ ಜಾಸ್ತಿ ಆದ್ರೂ ಏನು ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೀರಾ? ಇದು ತಪ್ಪಲ್ವಾ? ಇದು ಅನ್ಯಾಯ ಅಲ್ವಾ? ಕುಡಿಯೋರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅವ್ರು ಯಾರು ಕುಡಿಯೋಲ್ಲ. ಆ ಪಾನ್ ಪರಾಗ್ ತಿನ್ನೋರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅವ್ರು ಯಾರು ತಿನ್ನೋಲ್ಲ. ನೀವು ತಿಂತೀರಾ, ತಿಂದು ಉಗಿತೀರಾ, ಊರು ತುಂಬ ಎಲ್ಲ ಉಳ್ಕೊಂಬರಿತೀರಾ. ಇದು ಸರಿನಾ? ನಮಸ್ಕಾರ. ಅದು ಒಳ್ಳೇದು ಕೇಳಿದ್ದಾರೆ, ಕೆಟ್ಟದ್ದು ಕೇಳಿಲ್ಲ. ಅದನ್ನು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ, ಏನು ಮಾಡೋಕ್ಕಾಗಲ್ಲ. ಅವಾಗಲಿಂದನೂ ನಮ್ಮ ದೇಶ ಸ್ವತಂತ್ರ ಬಂದಾಗಲಿಂದನೂ ಹೇಳ್ಕೊಂತ ಬಂದಿದ್ದಾರೆ. 1967 ಇಂದಿರಾ ಗಾಂಧಿ ಅವರು 1967 ಜೂನ್ ತಿಂಗಳು 6ನೇ ತಾರೀಕು ಅವತ್ತಿನಿಂದನೂ ಹೇಳ್ಕೊಂತ ಬಂದಿದ್ದಾರೆ. ಇಂದಿರಾ ಗಾಂಧಿ ಅವರು ಕೂಡ ಪೆಟ್ರೋಲ್ ಕಡಿಮೆ ಬಳಸಿ, ಬಂಗಾರ ಕಡಿಮೆ ತಗೊಳ್ಳಿ ಅಂತಂದು ಅವಾಗಲಿಂದನೂ ಅಂಥ ಕಾಲದಿಂದ ಹೇಳ್ಕೊಂತ, ಅವ್ರು ಆದಮೇಲೆ ಚಿದಂಬರಂಬು, ಮನಮೋಹನ್ ಸಿಂಗು, ಯುರೋಪ ಮೊಯ್ಲಿ ಇವರೆಲ್ಲ ಸುಮಾರು ಜನ ಹೇಳ್ಕೊಂತ ಬಂದಿದ್ದಾರೆ. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾತ್ರ ಹೇಳಿಲ್ಲ. ನಮಸ್ಕಾರ. ಇದು ಕಷ್ಟ ಗೊತ್ತಾಗಿ ಅರ್ಥ ಆಗಿರೋ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದರೆ ಎಡಬಡ್ ನನ್ನ ಮಕ್ಕಳಿಗೆ ಅರ್ಥ ಆಗಲ್ಲ. ನಮಸ್ಕಾರ.